ಎಲ್ರಿಗೂ ನಮಸ್ಕಾರ. ಹೌದು, ಒಂದು ವಾರಗಳ ನಂತರ ಈಗ IPL ಪುನರಾರಂಭಗೊಳ್ಳುತ್ತಿದೆ. ಹೌದು, ಈಗ RCB ಮತ್ತು KKR ಇಂದು ಮುಖಾಮುಖಿಯಾಗಲಿದೆ. ಇಂದು RCB ಗೆದ್ದರೆ RCB ಪ್ಲೇ ಆಫ್ಗೆ ಅಫಿಷಿಯಲ್ ಆಗಿ ಕಾಲನ್ನಿಡುತ್ತದೆ. ಆದರೆ KKR ಇಂದು ಸೋತರೆ ಅಫಿಷಿಯಲ್ ಆಗಿ IPL 2025 ಇಂದ ಹೊರೆ ನಡೆಯುವುದು ಖಂಡಿತ. ಇಂದು IPLನ RCB ಮತ್ತು KKR ಪಂದ್ಯಾಟ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಹೌದು, ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಹೋಮ್ ಗ್ರೌಂಡಲ್ಲಿ ಇಂದು RCB ಮ್ಯಾಚ್ ನಡೆಯಲಿದೆ. ಸ್ಟ್ಯಾಟ್ಸ್ ನೋಡುವುದಾದರೆ IPLನಲ್ಲಿ RCB ಮತ್ತು KKR ಮುಖಾಮುಖಿ 35 ಬಾರಿ ಆಗಿದೆ. ಅದರಲ್ಲಿ 20 ಬಾರಿ KKR ತಂಡ ಗೆದ್ದಿದೆ. RCB ಕೇವಲ 15 ಬಾರಿ IPLನಲ್ಲಿ KKR ವಿರುದ್ಧ ಗೆದ್ದಿದೆ. ಹೌದು, ಸ್ಟ್ಯಾಟ್ಸ್ ಪ್ರಕಾರ KKR ಡಾಮಿನೇಟ್ ಮಾಡಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ KKR ಮತ್ತು RCBಯ ಸ್ಟ್ಯಾಟ್ಸ್ ನೋಡುವುದಾದರೆ 12 ಬಾರಿ RCB ಮತ್ತು KKR ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟವಾಡಿದ್ದಾರೆ. ಇದರಲ್ಲಿ 8 ಬಾರಿ KKR ತಂಡ ಗೆದ್ದರೆ ಕೇವಲ 4 ಬಾರಿ RCB ತಂಡ ಗೆದ್ದಿದೆ. ಹೌದು, ಆದ್ದರಿಂದ ಇವತ್ತು RCB ಗೆದ್ದು ಅವರ ಒಂದು ಲೂಸಿಂಗ್ ಸ್ಟ್ರೀಕನ್ನು ಹೊಡೆಯಬೇಕೇ ಬೇಕು. ಇಂದು RCB ಮತ್ತು KKR ಮ್ಯಾಚಲ್ಲಿ ನೋಡುವುದಾದರೆ RCB ಪರ ಜಾಕೋಬ್ ಬೆಥೆಲ್ ಅಥವಾ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಇವತ್ತು ಹೇಳಿದರೆ, ವಿರಾಟ್ ಕೊಹ್ಲಿ ಅವರು ಕಳೆದ ಒಂದು ವಾರದ ಮೊದಲು ತಮ್ಮ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನು ಸೂಚಿಸಿದ್ದಾರೆ. ಹೌದು, ಅವರ ಟೆಸ್ಟ್ ರಿಟೈರ್ಮೆಂಟ್ನ ಬೆನ್ನಲ್ಲೇ ಅವರ ಮೊದಲ ಪಂದ್ಯ IPLನಲ್ಲಿ ಇಂದು. ಆದ್ದರಿಂದ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರನ್ನು ಒಂದು ವಿದಾಯ ನೀಡುವುದಕ್ಕೋಸ್ಕರ, ಒಂದು ಫೇರ್ವೆಲ್ ಮಾಡುವುದಕ್ಕೋಸ್ಕರ ಅವರ ಬಿಳಿ ಜರ್ಸಿ, ವೈಟ್ ಜರ್ಸಿಯಲ್ಲಿ ವಿರಾಟ್ ಕೊಹ್ಲಿ ಅಂತ ಬರೆದಿರುವ ವೈಟ್ ಜರ್ಸಿಯನ್ನು ಹಾಕಿ ಅವರಿಗೊಂದು ಫೇರ್ವೆಲ್ ಮಾಡುವ ಮುಖಾಂತರ ಅವರಿಗೆ ಒಂದು ಹುರಿದುಂಬಿಸುವ ಕೆಲಸ ಅಭಿಮಾನಿಗಳಿಂದ ನಡೀತಾ ಉಂಟು. ಆದ್ದರಿಂದ ಇಂದು ಅಭಿಮಾನಿಗಳು ವೈಟ್ ಜರ್ಸಿಯಲ್ಲಿ ಮಿಂಚಲಿದ್ದಾರೆ. ಇಂದು ವಿರಾಟ್ ಕೊಹ್ಲಿ ಅವರ ಒಂದು ಬ್ಯಾಟಿಂದ ಒಳ್ಳೆಯ ರನ್ಗಳು ಬರಲೇಬೇಕು. ಅಭಿಮಾನಿಗಳು ಅವರ ಟೆಸ್ಟ್ ಕ್ರಿಕೆಟ್ನ ವಿದಾಯದಿಂದ ಶಾಕಲ್ಲಿದ್ದಾರೆ. ಇಂದು IPLನಲ್ಲಾದರೂ ಅವರ ಬ್ಯಾಟಿಂದ ರನ್ನನ್ನು ನೋಡಿ ಖುಷಿ ಪಡ್ತಾರೆ ಅಭಿಮಾನಿಗಳು. ಹೌದು, ಇವತ್ತು RCB ಮತ್ತು KKR ಮ್ಯಾಚ್ ನೋಡುವುದಾದರೆ RCB ಗೆಲ್ತದೆ ಅಂತ ಒಂದು ಬಹುತೇಕ ಅಂಶ ತೋರಿಸ್ತಾ ಉಂಟು. ಈ ಸೀಸನಲ್ಲಿ RCB ಎಲ್ಲ ಟೀಮ್ಗಳಿಗೆ ಡಾಮಿನೇಟ್ ಮಾಡಿದ್ದಾರೆ. ಆದ್ದರಿಂದ RCB ಇವತ್ತು ಒಂದು ಗೆಲ್ತದೆ, ಒಂದು ಒನ್ ಸೈಡ್ ಮ್ಯಾಚ್ ಆಗುವ ಸಾಧ್ಯತೆ ಇದೆ. ಇನ್ನು RCBಯಲ್ಲಿ ನೋಡುವುದಾದರೆ ಬಹುತೇಕ ಬದಲಾವಣೆಗಳ ಸಾಧ್ಯತೆ ಕೂಡ ಇದೆ. ಜಾಕೋಬ್ ಬೆಥೆಲ್ ಆಡ್ತಾರ, ಸಾಲ್ಟ್ ಆಡ್ತಾರ ನೋಡಬೇಕಿದೆ. ಓವರ್ಸೀಸ್ ಪ್ಲೇಯರ್ಸ್ನವರು ಅವರ ಒಂದು ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಸೀರೀಸ್ಗೆ ಕೆಲವರು ಅಲ್ಲಿಗೆ ಹೋಗೋದ್ರಿಂದ IPLಗೆ ಅನ್ಅವೈಲೇಬಲ್ ಇರ್ತಾರೆ. ಮತ್ತು WTC ಫೈನಲ್ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾದ ನಡುವೆ ನಡೆಯುವುದರಿಂದ ಕೆಲವು ಪ್ಲೇಯರ್ಸ್ ಪ್ಲೇ ಆಫ್ಗೆ ಸಿಗುವುದಿಲ್ಲ ಅಂತ ಒಂದು ರಿಪೋರ್ಟ್ ಹೇಳ್ತಾ ಉಂಟು. ಆದ್ದರಿಂದ ಅದನ್ನು ಗಮನದಲ್ಲಿಟ್ಟುಕೊಂಡು ಯಾರನ್ನು ಪ್ಲೇಯಿಂಗ್ 11ನಲ್ಲಿ ಹಾಕುವುದು, ಯಾರು ಪ್ಲೇ ಆಫ್ಗೆ ಯಾರು ಸಿಗ್ತಾರೆ, ಯಾರು ಪ್ಲೇ ಆಫ್ಗೆ ಸಿಗುವುದಿಲ್ಲ, ಅದರ ಒಂದು ಕ್ಯಾಲ್ಕುಲೇಷನ್ ಕೂಡ ಎಲ್ಲ ಟೀಮ್ನವರು ಮಾಡ್ತಿದ್ದಾರೆ. ಆದ್ದರಿಂದ ಒಂದು RCB ಅವರು ಒಂದು ಯಾರನ್ನು ಬೆಥೆಲನ್ನು ಆಡಿಸುವುದ, ಸಾಲ್ಟನ್ನು ಆಡಿಸುವುದ ನೋಡ್ತಾರೆ. ನಂತರ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಇನ್ನು ದೇವದತ್ ಪಡಿಕ್ಕಲ್ ಅವರು ಇಂಜುರಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಆದ್ದರಿಂದ ಅವರ ಪ್ಲೇಸಿಗೆ ಮಯಾಂಕ್ ಅಗರ್ವಾಲ್ ಅನ್ನು ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಅವರನ್ನು ಇಂದು ಆಡಿಸ್ತಾರೆ ಇಲ್ಲ. ಸ್ವಸ್ತಿಕ್ ಚಿಕಾರ ಅವರನ್ನು ಇಷ್ಟು ದಿನಗಳಿಂದ ಬೆಂಚಲ್ಲಿ ಕೂತಿದ್ದ ಹೊಡೆಬಡೆಯ ದಾಂಡಿಗ ಸ್ವಸ್ತಿಕ್ ಚಿಕಾರ ಅವರನ್ನು ಇಂದು ಮ್ಯಾಚಲ್ಲಿ ಹಾಕಿಸ್ತಾರ ನೋಡಬೇಕು. ಇಲ್ಲ ಎಕ್ಸ್ಪೀರಿಯನ್ಸ್ ಇಂದ ಬರುವ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅನ್ನು ಇವತ್ತು ಮ್ಯಾಚಲ್ಲಿ ಇಳಿಸ್ತಾರ ನೋಡಬೇಕು. ನೆಕ್ಸ್ಟ್ ಟಿಮ್ ಡೇವಿಡ್ ಇದ್ದಾರೆ, ಜಿತೇಶ್ ಶರ್ಮಾ ಅವರೆಲ್ಲ ಇದ್ದಾರೆ. ಟಿಮ್ ಡೇವಿಡ್ ಅವರು ರಿಟರ್ನ್ ಆಗಿದ್ದಾರೆ ಮತ್ತು
ಉಳಿದ ಎಲ್ಲ ಪ್ಲೇಯರ್ಸ್ ಇರ್ತಾರೆ. ಇನ್ನು ಏಜಲ್ವುಡ್ ಅವರು ಅವರ ಒಂದು ಇಂಜುರಿಯಿಂದ ರಿಟರ್ನ್ ಆಗಿದ್ದಾರಾ ನೋಡಬೇಕು. ಇಲ್ಲ ಇಂಜುರಿಯಲ್ಲಿ ಇನ್ನು ರೆಸ್ಟಲ್ಲಿದ್ದರೆ ಲುಂಗಿ ಎಂಗಿಡಿ ಅವರನ್ನೇ ಕಂಟಿನ್ಯೂ ಮಾಡುವ ಸಾಧ್ಯತೆ ಕೂಡ ಇದೆ. ಉಳಿದ ಎಲ್ಲ ಪ್ಲೇಯರ್ಸ್ಗಳು ಅವೈಲೇಬಲ್ ಇದ್ದಾರೆ. ಇನ್ನು KKR ಅಲ್ಲಿ ನೋಡುವುದಾದರೆ ಸುನಿಲ್ ನಾರಾಯಣ್, ರಸೆಲ್, ರಹಾನೆ ಅವರು RCB ಎದುರು ಬಂದಾಗ ಒಂದು ರೊಚ್ಚಿಗೆದ್ದು ಆಡ್ತಾರಲ್ಲ ಹಾಗೆ ಆಡ್ತಾರೆ. ರಸೆಲ್ ಅವರು ಕೂಡ RCB ಮೇಲೆ ತುಂಬ ಮ್ಯಾಚಲ್ಲಿ ಡಾಮಿನೇಟ್ ಮಾಡಿದ್ದಾರೆ. ಇನ್ನೊಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಒಂದು ಭಯ. ಟಾಸ್ ಯಾರಿಗೆ ವಿನ್ ಆಗ್ತಾರೆ ಅವರಿಗೆ ಅರ್ಧ 99% ಮ್ಯಾಚ್ ಗೆದ್ದಾಗಿ. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದವರಿಗೆ ಇಲ್ಲಿ ಅಡ್ವಾಂಟೇಜ್ ಜಾಸ್ತಿ ಇದೆ. ಆದ್ದರಿಂದ ಇಂದು RCB ಟಾಸ್ ಅನ್ನು ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿ ಚೇಸಿಂಗಲ್ಲಿ ಬೇಗ ಗೆದ್ದರೆ ಪ್ರಥಮ ಸ್ಥಾನಕ್ಕೆ ಜಿಗಿಬಹುದು. ಇನ್ನು ಉಳಿದಿರುವ 3 ಮ್ಯಾಚಲ್ಲಿ 3 ಮ್ಯಾಚನ್ನು ಗೆದ್ದರೆ ಫಸ್ಟ್ ಸ್ಲಾಟಿಗೆ ಹೋಗಿ ಅವರಿಗೆ ಇನ್ನೊಂದು ಚಾನ್ಸ್ ಸಿಗ್ತದೆ. ಆದ್ದರಿಂದ RCB ಫಸ್ಟ್ ಸೆಕೆಂಡಲ್ಲೇ ಫಿನಿಶ್ ಮಾಡಲಿ. ಈ ಸಲ ಕಪ್ ನಮ್ಮದೇ, ನಾವೇ ಗೆಲ್ಲಬೇಕು ಅಂತ ಪಣ ತೊಟ್ಟು RCB ಅವರು ಬಂದಿದ್ದಾರೆ. ಆದ್ದರಿಂದ ಇವತ್ತು RCB ಗೆಲ್ತದಂತ ಒಂದು ಭಯಂಕರ ಹೋಪ್ಸ್ ಉಂಟು. ಮತ್ತು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಇಂಜುರಿಯಿಂದ ಹೊರಬಂದು ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವರ ಬ್ಯಾಟಿಂಗಿಂದ ಇವತ್ತು ಒಂದು ಬಿಗ್ ಹಿಟ್ ಬರುವ ಸಾಧ್ಯತೆ ಕೂಡ ಇದೆ. ಹೌದು, ಇಂದು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟಿದಾರ್ ಅವರ ಬ್ಯಾಟಿಂದ ಒಂದು ಭಯಂಕರ ಹಿಟ್ ಬರುವ ಸಾಧ್ಯತೆ ಕೂಡ ಉಂಟು. ಆದ್ದರಿಂದ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. RCB ಗೆಲ್ತದ ಇಲ್ಲ KKR ಗೆಲ್ತದ? ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದರೆ IPLನಲ್ಲಿ ಯಾವ ಟೀಮ್ ಹೊರಗೆ ಹೋಗಿರ್ತದೆ ಅವರಿನ್ನು ಗೆಲ್ಲುವುದಿಲ್ಲ ಅಂತ ಗೊತ್ತಿದ್ರೂ ಕೂಡ ಅವರು ಕೊನೆ ಮ್ಯಾಚಲ್ಲಿ ಗೆದ್ದು ಉಳಿದ ಟೇಬಲ್ ಟಾಪ್ನವರಿಗೆ ಕಾಟ ಕೊಡುವ ಸಾಧ್ಯತೆ ಕೂಡ ಉಂಟು. ಹೌದು, ಇದರಿಂದ KKR ಗೆದ್ದರೆ ಅನ್ಬಿಲೀವೇಬಲ್ ಮ್ಯಾಚ್ ಮತ್ತು RCBಗೆ ಸಂಕಟ ಎದುರಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ಫಸ್ಟ್ 2ರಲ್ಲಿ ಬಂದರೆ ಒಂದು ಉತ್ತಮ ಅಂತ ಎಲ್ಲರ ಅಭಿಪ್ರಾಯ. ಹೌದು ಅಭಿಮಾನಿಗಳೇ, ನೀವು ಹೇಳಿ, RCB ವಿನ್ ಆಗ್ತದಾ ಇಲ್ಲ KKR ಇವತ್ತು ವಿನ್ ಆಗ್ತದಾ? ಕಮೆಂಟ್ ಮಾಡಿ. ನಮಸ್ಕಾರ.